ಭಾರತೀಯ ಜನತಾ ಪಾರ್ಟಿಯ ವೈಫಲ್ಯಗಳು ಕೂಡ ನಾವು ಹೇಳಬೇಕಾಗ್ತದೆ. ಅವ್ರ ಸರ್ಕಾರ ಬಂದು, ಬಿಜೆಪಿ ಸರ್ಕಾರ ಬಂದು 12 ವರ್ಷ ಆಯಿತು. ಸುಳ್ಳು ಹೇಳೋದು ಬಿಟ್ಟು ಬೇರೆ ಏನು ಕೆಲಸ ಮಾಡಲಿಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ 100 ದಿನಗಳಲ್ಲಿ ಕಪ್ಪೋಣ ತಂದು ಪ್ರತಿಯೊಬ್ಬರ ಅಕೌಂಟ್ಗೆ 10 ಲಕ್ಷ 15 ಲಕ್ಷ ಹಾಕ್ತೀವಳ ಅಂತ ಮಾತನ್ನು ಹೇಳಿದ್ರು, ಸುಳ್ಳು ಹೇಳಿದ್ರು. 12 ವರ್ಷ ಆಯಿತು, 15 ರೂಪಾಯಿ ಕೂಡ ಯಾರ ಅಕೌಂಟ್ ಬರಲಿಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಪ್ರತಿ ವರ್ಷ ಯುವಕರಿಗೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರಿ. 24 ಕೋಟಿ ಉದ್ಯೋಗ ಕೊಡಬೇಕಾಗಿತ್ತು, 24 ಲಕ್ಷ ಉದ್ಯೋಗ ಕೊಟ್ಟಿದ್ದಾರೆ ಗೊತ್ತಿಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀನಿ ಅಂತ ಹೇಳಿದ್ರಿ. ಯಾವ ಡಬಲ್ ಇನ್ಕಮ್ ರೈತರಿಗೆ ಆಗಲಿಲ್ಲ. ಬೆಲೆ ಏರಿಕೆ, ಸನ್ಮಾನ್ಯ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಇರುವಾಗ ಪೆಟ್ರೋಲ್ ಬೆಲೆ 55 ರೂಪಾಯಿ ಇತ್ತು, ಇವತ್ತು 100ಕ್ಕೆ ದಾಟಿದೆ. ಇದು ಅವರ ಅಭಿವೃದ್ಧಿನ? ಗ್ಯಾಸ್ ಬೆಲೆ 400 ರೂಪಾಯಿ ಇತ್ತು, 1000ಕ್ಕೆ ದಾಟಿದೆ. ಇದು ಅವರ ಅಭಿವೃದ್ಧಿನ? ಕರೋನಾ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಭಾಷಣ ಮಾಡಿದ್ರು, ಹಲವಾರು ವಿಚಾರಗಳನ್ನು ಹೇಳಿದ್ರು. ರಾಷ್ಟ್ರವನ್ನು ಸ್ವರ್ಗ ಮಾಡ್ತೀನಿ ಅಂತ ಹೇಳಿದ್ರು. ಸನ್ಮಾನ್ಯ ನರೇಂದ್ರ ಮೋದಿ ಅವರೇ ಕರೋನಾ ಸಂದರ್ಭದಲ್ಲಿ ಸ್ವರ್ಗ ಮಾಡಲಿಲ್ಲ, ಜನರಿಗೆ ನರಕ ಮಾಡಿ ತೋರಿಸಿದ್ರಿ. ನರಕ ಯಾತನೆ. ಕೇಂದ್ರ ಸರ್ಕಾರ 12 ವರ್ಷಗಳಿಂದ ಅಧಿಕಾರದಲ್ಲಿದೆ. ಕರ್ನಾಟಕಕ್ಕೆ ಯಾವ ತರ ನ್ಯಾಯ ಕೊಟ್ಟಿದ್ದಾರೆ? ಮಾದಾಯಿ ಇರ್ಬೋದು, ಮೇಕೆದಾಟು ಇರ್ಬೋದು, ತಾವು ಹೇಳಿದ್ರಿ ಅದು ಅನುಷ್ಠಾನ ತರಂತಹ ಯಾವುದೇ ಒಂದು ಶಕ್ತಿ, ಯಾವುದೇ ಕೆಲಸ ತಾವು ಮಾಡಲಿಲ್ಲ. ರಾಜ್ಯಕ್ಕೆ ಸರ್ಕಾರಕ್ಕೆ ಶಕ್ತಿ ಕೊಡಲಿಲ್ಲ. ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಹುಬ್ಬಳ್ಳಿಯಲ್ಲಿ ಒಂದು ಹೇಳಿಕೆ ಕೊಟ್ಟರು. 2023 ಚುನಾವಣೆ ಮುಂಚೆ ನಾವೆಲ್ಲ ಅಲ್ಲಿ ಪ್ರೊಟೆಸ್ಟ್ ಇಟ್ಕೊಂಡಿದ್ವಿ ಮಾದಾಯಿ ವಿಚಾರವಾಗಿ. ಅದೊಂದು ವಾಗ್ದಾನ ಮಾಡಿದ್ರು. ಇವರು ಕಾಂಗ್ರೆಸ್ನವರು ಸುಳ್ಳು ಹೇಳ್ತಾ ಇದ್ದಾರೆ, 1 ತಿಂಗಳು ವೆಯ್ಟ್ ಮಾಡಿ ವಿಜಯೋತ್ಸವಕ್ಕೆ ಇವ್ರನ್ನ ಕರಿತೀವಿ ಅಂತ ಹೇಳಿ 3 ವರ್ಷ ಆಯಿತು, ಇಲ್ಲಿವರೆಗೂ ಆ ಕಾರ್ಯಕ್ರಮ ಅನುಷ್ಠಾನದಲ್ಲಿಲ್ಲ. ರಾಜ್ಯ ಸರ್ಕಾರಕ್ಕೆ ಬರುವಂತಹ ಹಣ ಏನಿದೆ, ಬೇರೆ ಬೇರೆ ಕಾರ್ಯಕ್ರಮಗಳಾಗಲಿ, ಬಜೆಟ್ ಅಲ್ಲಿ ಯಾವುದೇ ರೀತಿಯಲ್ಲಿ ಸರ್ಕಾರಕ್ಕೆ ಶಕ್ತಿ ಕೊಡಲಿಲ್ಲ. ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಮಲ್ತಾ ಇದ್ದೊಂಡೆ ತೋರಿಸಿದ್ರು. ಮೊನ್ನೆ ಬಜೆಟ್ ಅಲ್ಲೂ ಕೂಡ ಯಾವುದೇ ಕಾರ್ಯಕ್ರಮ ಕರ್ನಾಟಕ ಕೊಟ್ಟಿಲ್ಲ. ಕೇಂದ್ರದಲ್ಲಿ ಕರ್ನಾಟಕದ 5 ಜನ ಪವರ್ಫುಲ್ ಮಿನಿಸ್ಟರ್ ಇದ್ದಾರೆ. ನಿರ್ಮಲಾ ಸೀತಾರಾಮನ್ ಇರ್ಬೋದು, ಪ್ರಹ್ಲಾದ್ ಜೋಶಿ ಇರ್ಬೋದು. ಆದರೂ ಕೂಡ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಅವ್ರಿಗೆ ಹೇಳಂತ ಧೈರ್ಯ ಇಲ್ಲ. ಕರ್ನಾಟಕ ಅನ್ಯಾಯ ಆಗ್ತಾ ಇದೆ. ಅವರ ಸರ್ಕಾರ 12 ವರ್ಷ ಆದರೂ ಕೂಡ ಯಾವುದೇ ರಾಜ್ಯಕ್ಕೆ ನ್ಯಾಯ ಸಿಗ್ತಾ ಇಲ್ಲ. ಅದೇ ರೀತಿ ಇತ್ತೀಚಿನ ಅದರಲ್ಲಿ ಮನ್ರೇಗಾ ಬಿಲ್ನ ಬದಲಾವಣೆ ಮಾಡಿ ಜಿ ಅಂತ ಅನೌನ್ಸ್ ಮಾಡಿದಾರಂತೆ. 12 ವರ್ಷ ನಂತರ ಸನ್ಮಾನ್ಯ ನರೇಂದ್ರ ಮೋದಿ ಜ್ಞಾನೋದಯ ಆಯ್ತಾ, ಮನ್ರೇಗಾ ಸರಿ ಇಲ್ಲ ಅಂತ ಹೇಳಿ. 12 ವರ್ಷವರೆಗೆ ಗೊತ್ತಾಗ್ಲಿಲ್ಲ ಅವ್ರಿಗೆ. ಆ ಕಾರ್ಯಕ್ರಮ ಸಂಪೂರ್ಣವಾಗಿ ನಾಶ ಮಾಡಲು ಹೊರಟಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಮುಂಚೆ ಏನ್ ಮಾಡ್ತಾ ಇದ್ರು, ಪಂಡಿತ್ ಜವಾಹರ್ಲಾಲ್ ಹೆಸರಿರುವಂತ ಕಾರ್ಯಕ್ರಮ ತೆಗೆದು ವಂಶ ಪರಂಪರೆ ಅಂತ ಹೇಳಂತ ಮಾತನ್ನು ಹೇಳಿ ಯಾರು ಪಂಡಿತ್ ಜವಾಹರ್ಲಾಲ್ ಹೆಸರುಗಳೆಲ್ಲ ತೆಗೆದ್ರು ಕಾರ್ಯಕ್ರಮಕ್ಕೆ. ನಂತರ ಇಂದಿರಾ ಗಾಂಧಿಯರ ಹೆಸರಂತ ಹೆಸರುಗಳು ತೆಗೆದ್ರು, ರಾಜೀವ್ ಗಾಂಧಿ ಹೆಸರುಗಳನ್ನ ಕೂಡ ತೆಗೆದ್ರು. ಕೊನೆಗೆ ಮಹಾತ್ಮ ಗಾಂಧಿಯನ್ನು ಕೂಡ ಬಿಡಲಿಲ್ಲ. ನಾಥುರಾಮ್ ಗೋಡ್ಸೆ ಮಹಾತ್ಮ ಗಾಂಧಿಯನ್ನು ಕೊಂದ್ರು. ಆದರೆ ಭಾರತೀಯ ಜನತಾ ಪಾರ್ಟಿಯವರು ಮಹಾತ್ಮ ಗಾಂಧಿಯವರ ಸಿದ್ಧಾಂತಗಳು ಕೊಲೆ ಮಾಡಿದ್ದಾರೆ. ಇವತ್ತು ಮೂಲಕ ನಾನು ಹೇಳಬೇಕಾಗ್ತದೆ, ಇನ್ನು ಮುಂದೆ ಮಹಾತ್ಮ ಗಾಂಧಿಯವರ ಸ್ಟ್ಯಾಚ್ಯೂ ವಿರುದ್ಧ ಹೋರಾಟ ಮಾಡುವಂತಹ ನೈತಿಕತೆ ಭಾರತೀಯ ಜನತಾ ಪಾರ್ಟಿ ಕಳ್ಕೊಂಡಿದ್ದಾರೆ. 12 ವರ್ಷ ನಂತರ ಜ್ಞಾನೋದಯ ಆಗಿದೆ, ನರೇಗಾ ಕಾರ್ಯಕ್ರಮ ಸರಿ ಇಲ್ಲ ಅಂತ. ಸೊ ಅದರಿಂದ ಆ ವಿಚಾರವಾಗಿ ನಾವು ಹೋರಾಟ ಮಾಡಿಕೊಂಡು ನರೇಗಾ ಬಚಾವ್ ಆಂದೋಲನ ಸಂಗ್ರಾಮ ಈಗಾಗಲೇ ನಾವು ಇಡೀ ದೇಶದಲ್ಲಿ ಮಾಡ್ತಾ ಇದ್ದೀವಿ. ಅದು ವಿರುದ್ಧ ಮುಂದೆ ಕೂಡ ನಾವು ಹೋರಾಟ ಮಾಡ್ತೀವಿ. ಈ ಎಲ್ಲ ವಿಚಾರಗಳನ್ನು ಜನರಿಗೆ ಹೇಳುವಂಥ ಕೆಲಸ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಸಂವಿಧಾನ ರಕ್ಷಣೆ ಹಾಗೂ ಸಮಾಜದ ಎಲ್ಲ ವರ್ಗದ ಜನರ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ.
ಆ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಕಳೆದ 2 ವರ್ಷ 10 ತಿಂಗಳು ಜನಸೇವೆ ನಾವು ಮಾಡ್ಕೊಂಡು ಈಗ ಬಂದಿದ್ದೀವಿ. ನಾವು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿಯವರ ಮಾರ್ಗದರ್ಶನದಲ್ಲಿ ಕರ್ನಾಟಕದಲ್ಲಿ ಒಳ್ಳೆ ಸರ್ಕಾರ ಕೊಡ್ತಾ ಇದ್ದೀವಿ. ಮೊನ್ನೆ ನಡೆದ 3 ಚುನಾವಣೆ ಒಂದು 6 ತಿಂಗಳ ಹಿಂದೆ, ಆ 3 ಚುನಾವಣೆಯಲ್ಲಿ ಜನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ನಾವು ನುಡಿದಂತೆ ನಡೆದಿದ್ದೀವಿ. ಶಿಗ್ಗಾಂವ್ ಸವಣೂರು ಇರ್ಬೋದು, ಸಂಡೂರು ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಈ ಎಲ್ಲ ಚುನಾವಣೆಗಳಲ್ಲಿ ಜನ ನಮಗೆ ಆಶೀರ್ವಾದ ಮಾಡಿ ಹೌದು ಕಾಂಗ್ರೆಸ್ ಪಕ್ಷ ಏನು ಹೇಳಿದೆ ಹಾಗೆ ನಡ್ಕೊಂಡಿದೆ ಅಂತ ಮಾತನ್ನು ಹೇಳಿ 3 ಕ್ಷೇತ್ರಗಳಲ್ಲಿ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ದಾವಣಗೆರೆ ಹಾಗೂ ಬಾಗಲಕೋಟೆಯಲ್ಲಿ ಕೂಡ ಜನ ನಮ್ಗೆ ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚು ಶಕ್ತಿ ಕೊಡುವಂಥ ಕೆಲಸ ಮಾಡ್ತಂತ ಮಾತನ್ನು ಹೇಳ್ತಾ, ಮತ್ತೆ ನಾವು ಈ ಚುನಾವಣೆ ಕೂಡ ಗೆಲ್ತೀವಿ. ಬರುವಂಥ 2028ರಲ್ಲಿ ಕೂಡ ನಾವು ಕಾಂಗ್ರೆಸ್ ಪಕ್ಷ ಕರ್ನಾಟಕ ಅಧಿಕಾರಕ್ಕೆ ಬರ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡ್ತಾ ಇದ್ದೀವಿ. ಒಂದು ನಿಮಿಷ ಅದಾದಮೇಲೆ ಟಿಕೆಟ್ಗೆ ಅಲ್ಪಸಂಖ್ಯಾತರು ಕೂಡ ಟಿಕೆಟನ್ನು ಕೇಳಿದ್ರು. ನಾವೆಲ್ಲ ಕೇಳಿದ್ವಿ ಟಿಕೆಟ್ ಕೊಡಿ ಅಂತ. ಕೊನೆಗೆ ಒಂದು ಸಭೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಎಐಸಿಸಿ ಸೆಕ್ರೆಟರಿ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವರು, ಅಲ್ಪಸಂಖ್ಯಾತ ಮುಖಂಡಗಳಾದ ಜಮೀರ್ ಅವರು, ನಜೀರ್ ಅವರು, ನಾನು, ತನ್ವೀರ್ ಸೇಠು, ರಿಜ್ವಾನು, ಮತ್ತೆ ನಜೀರ್, ಮತ್ತೆ ರಹೀಂ ಖಾನ್ ಎಲ್ಲ ಮುಖಂಡರು ಒಂದು ಸಭೆ, ಮಲ್ಲಿಕಾರ್ಜುನ್ ಕೂಡ ಆ ಸಭೆಯಲ್ಲಿದ್ದರು. ಆ ಸಭೆಯಲ್ಲಿ ಅಂತಿಮವಾಗಿ ತೀರ್ಮಾನ ಆಗಿ ನಾವು ಕೂಡ ಅಲ್ಪಸಂಖ್ಯಾತ ಟಿಕೆಟ್ ಕೇಳಿದ್ವಿ. ಆದರೆ ಅಂತಿಮವಾಗಿ ನಮ್ಮ ಪಕ್ಷದಲ್ಲಿ ಯಾವುದೇ ಬಾಗಲಕೋಟೆಯಲ್ಲಿ ಅವರ ಫ್ಯಾಮಿಲಿ ಕೊಟ್ಟರು, ಅದೇ ರೀತಿ ಇಲ್ಲೂ ಕೂಡ, ಯಾಕಂದ್ರೆ ಇನ್ನು 2 ವರ್ಷ ಸನ್ಮಾನ್ಯ ಶಾಮನೂರ್ ಶಿವಶಂಕರ ಪರ ಅವಕಾಶ ಇತ್ತು, 2 ವರ್ಷ ಬದುಕಿದ್ರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಪರಂಪರೆ, ಕಾಂಗ್ರೆಸ್ ಪರಂಪರೆ, ಯಾರಾದರೂ ತೀರೋದ್ರೆ ಅವ್ರಿಗೆ ಕೊಡುವಂಥ ಕೆಲಸ ಮಾಡುವಂಥ ಮಾತನ್ನು ನಮ್ಮ ಎಐಸಿಸಿ ಅವರು ಹೇಳಿದ್ರು. ಅಂತಿಮವಾಗಿ ನಮ್ಮನ್ನೆಲ್ಲ ಒಪ್ಪಿಸಿ ಒಂದು ಅವಕಾಶ ಅವ್ರಿಗೆ ಮಾಡಿಕೊಟ್ರು. ಅವರು ಅದು ಹೇಳಿದ್ರು ಈ 2 ವರ್ಷಕ್ಕೆ, ಆಮೇಲೆ ಮುಂದಿನ ದಿನಗಳಲ್ಲಿ ಜನರಲ್ ಎಲೆಕ್ಷನ್ಗೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಹೇಳೋ ಮಾತು ಹೇಳಿದ್ರು. ನಮ್ಮೆಲ್ಲರ ಒಪ್ಪಿಗೆಯಿಂದ ಅವತ್ತು ಟಿಕೆಟ್ ಅಂತ ತೀರ್ಮಾನ ಆಗಿದ್ದು. ಇದು ಎಲ್ಲ ಸಮೀಕ್ಷೆ ಮುಂದೆ ಈ ಆಗಂತ ತೀರ್ಮಾನ ಹೇಳಂತ ಬಯಸ್ತಾ ಇದ್ದೇನೆ. ನೋಡಿ, ಇಲ್ಲಿ ನಾವು ನೇರ ಹಣಾಹಣಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ಇರೋದು. ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಸಂವಿಧಾನ ರಕ್ಷಣೆ, ಅಲ್ಪಸಂಖ್ಯಾತ ಕಾರ್ಯಕ್ರಮಗಳು ಕೊಡುವಂಥ ಕೆಲಸ ಪಕ್ಷ. ಚುನಾವಣೆಯಲ್ಲಿ ಟಿಕೆಟ್ ಕೇಳಿದ್ದು ಸರಿನೇ. ಅದು ಈಗಾಗಲೇ ಸಾಕಷ್ಟು ಜನ ವಿಡ್ರಾ ಕೂಡ ಮಾಡಿದ್ದಾರೆ. ಅದಿದ್ದು ಕೆಲವ್ರನ್ನ ಮತ್ತೆ ನಾವು ರಿಟೈರ್ ಮಾಡೋಂಥ ಕೆಲಸ ಕೂಡ ನಾವು ಮಾಡ್ತೀವಿ. ಎಲ್ಲ ವರ್ಗ, ಎಲ್ಲ ಸಮಾಜ ವರ್ಗದ ಪಕ್ಷವೇ ಕಾಂಗ್ರೆಸ್ ಪಕ್ಷ. ಅದರಿಂದ ಅದನ್ನು ಈಗಾಗಲೇ ಅದು ಚರ್ಚೆ ಮಾಡಿದ್ದಾರೆ. ಈಗ ಆದಷ್ಟು ಬೇರೆ ಯಾರು ರಿಟೈರ್ ಆಗಿಲ್ಲ ಅವ್ರನ್ನ ಕೂಡ ಹೇಳಿಬಿಟ್ಟು ರಿಟೈರ್ ಮಾಡೋಕ್ಕಂಥ ಕೆಲಸ ಮಾಡ್ತೀವಿ. ಅದನ್ನು ಬಿಟ್ಟು ಯಾರಾದರೂ ಇಂಥ ಕೆಲಸಗಳು ಮಾಡಿದರೆ ಅದು ಬಿಜೆಪಿಗೆ ಸಹಾಯ ಮಾಡ್ತಾ ಅಂತ ಹೇಳೋದು ನೇರವಾಗಿ ಹೇಳಬೇಕು. ನೋಡೋಣಲ್ಲ, ಮುಂದಿನ ಚುನಾವಣೆ 2024 ಕ್ಷೇತ್ರಗಳು ಕೂಡ ಎಐಸಿಸಿ ತೀರ್ಮಾನ ಮಾಡುತ್ತೆ. ಆ ಸಂದರ್ಭದಲ್ಲಿ ಚರ್ಚೆ ಮಾಡೋಣ. ಸದ್ಯಕ್ಕೆ ಈ ಟೈಮಲ್ಲಿ 2 ವರ್ಷ ಸನ್ಮಾನ್ಯ ಶಾಮನೂರ್ ಶಿವಶಂಕರಪ್ಪ ಅವರ 2 ವರ್ಷ ಉಳಿದಿತ್ತು. ಯಾವ ರೀತಿಯಲ್ಲಿ ಮೇಟಿಯವ್ರ ಮಗನ ಕೊಟ್ಟರು ಅದೇ ರೀತಿ ಇಲ್ಲಿ ಕೂಡ 2 ವರ್ಷಕ್ಕೆ ಚುನಾವಣೆ ಇದೆ. ಅದಕ್ಕೆ ಚುನಾವಣೆ ಮಾಡ್ತೀವಿ. ಜನರಲ್ ಎಲೆಕ್ಷನ್ ಅಲ್ಲಿ ಏನು ತೀರ್ಮಾನ ಮಾಡಬೇಕು ಎಐಸಿಸಿ ತೀರ್ಮಾನ ಮಾಡುತ್ತೆ ಅಂತ ಮಾತನ್ನು ಹೇಳಿದ್ದಾರೆ. ಹೇಳಿದ್ರೆ ಅದು ಡೆಫಿನೆಟ್ಲಿ ವಾಸ್ ಅ ಕ್ಯಾಂಡಿಡೇಟ್. ಅಂತಿಮ ಪಕ್ಷ ತೀರ್ಮಾನ ಮಾಡಿದೆ. ನಾನು ಹೇಳಿ ಅಂತಿಮವಾಗಿ ತೀರ್ಮಾನ ಅಲ್ಲಿ ಮೇಟಿ ಫ್ಯಾಮಿಲಿ ಕೊಟ್ಟಿದ್ದಾರೆ, ಇಲ್ಲಿ ಶಾಮನೂರ್ ಶಿವಶಂಕರ್ ಅವ್ರ ಫ್ಯಾಮಿಲಿ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತ ಸಮುದಾಯದ ಇತರೆ ಅಭ್ಯರ್ಥಿಗಳು ಮಾಡುವ ವಾದ ಅಂತಂದ್ರೆ ಏನು ಈ ಪರಂಪರೆಗತವಾಗಿ ಬರ್ತಾ ಇದೆ ಅದು ಇಲ್ಲಿ ಅಪ್ಲೈ ಆಗಲ್ಲ. ಯಾಕಂದ್ರೆ ಅವ್ರ ಮನೆಯಲ್ಲಿ ಆಲ್ರೆಡಿ ಒಬ್ರು ಸಚಿವರಿದ್ದಾರೆ, ಒಬ್ರು ಸಂಸದರಿದ್ದಾರೆ. ಹಿಂಗಾಗಿ ನಮಗೊಂದು ಅವಕಾಶ ಕೊಡಬೇಕಾಗಿತ್ತು ಅಂತ ಅವರ ಅದು ಕೂಡ ಚರ್ಚೆ ಆಯಿತು. ಅವರ ಶ್ರೀಮತಿಯವ್ರಿಗೆ ಪಕ್ಷನೇ ಹೇಳಿ ನಿಂತ್ಕೋಬೇಕಂತ ಹೇಳಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದು. ಅವರು ಲೋಕಸಭೆಗೆ ಯಾವುದೇ ಟಿಕೆಟ್ ಕೇಳಿರಲಿಲ್ಲ. ಪಾರ್ಟಿನ ತೀರ್ಮಾನ ಮಾಡಿ ಮಲ್ಲಿಕಾರ್ಜುನ್ ಅವ್ರಿಗೆ ನಮ್ಮ ಶ್ರೀಮತಿಯವ್ರನ್ನ ನಿಲ್ಲಿಸ್ಬೇಕಂತ ಹೇಳಿ ಅವ್ರಿಗೆ ಟಿಕೆಟ್ ಕೊಟ್ಟರು.
ಎಲ್ಲ ಕೂಡ ಪ್ರಚಾರಕ್ಕೆ ಬರ್ತಾರೆ, ಹೇಳಿಕೆ ಕೊಟ್ಟಿದ್ದು. ಎಲ್ಲ ಕೂಡ ಪ್ರಚಾರಕ್ಕೆ ಬರ್ತಾರೆ. ಯಾರು ಪಾರ್ಟಿಲಿದ್ದಾರೆ ಅಲ್ಲ, ಹೌದು ಬರ್ಬೋದು. ಅದು ನಾಳೆ ಸಭೆ ಇದೆ, ನಾಳೆ ಸನ್ಮಾನ್ಯ ಹೇಳಕ್ಕೆ ಬರ್ತು ನಾಳೆ 12 ಗಂಟೆಗೆ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿ ಜನರಲ್ ಸೆಕ್ರೆಟರಿ ಸನ್ಮಾನ್ಯ ಸುರ್ಜೇವಾಲ ಅವರು, ಕೆಪಿಸಿಸಿ ಅಧ್ಯಕ್ಷ ಸನ್ಮಾನ್ಯ ಡಿ ಕೆ ಶಿವಕುಮಾರ್ 12 ಗಂಟೆಗೆ ಸಭೆ ಕರೆದಿದ್ದಾರೆ. ಇಡೀ ವೀಕ್ಷಕ ಸಭೆ, ಶಾಸಕರು, ಮಂತ್ರಿಗಳು, ಕಾರ್ಯಕರ್ತರು, ಬೋರ್ಡ್ ಚೇರ್ಮನ್, ಎಲ್ಲ ಬೂತ್ ಮಟ್ಟದಲ್ಲಿ ಎಲ್ಲ ಕೆಲಸ ಮಾಡುವಂಥ ಎಲ್ಲ ಕಾರ್ಯಕರ್ತರು ನಾಳೆ ಸಭೆ 12 ಕರೆದಿದ್ದಾರೆ. 1ನೇ ತಾರೀಕು ಸನ್ಮಾನ್ಯ ಸಿದ್ದರಾಮಯ್ಯ ಅವರು 1 ಮತ್ತು 2 ಚೀಫ್ ಮಿನಿಸ್ಟರ್ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಈ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಜನ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳಿಗೆ, ವಿಚಾರಧಾರೆಗಳಿಗೆ, ಕಾರ್ಯಕ್ರಮಗಳಿಗೆ ಓಟ್ ಹಾಕೋದು. ಪ್ರತಿಯೊಬ್ಬ ಕಾಂಗ್ರೆಸ್ನ ಕಾರ್ಯಕರ್ತ ಅವ್ರು ಯಾರು ಕರಿಯೋ ನೆಸಿಟಿ ಇಲ್ಲ, ಅವರ ಇಲ್ಲಿ ಭಾವನೆಗಳಿಗೆ ಅವಕಾಶ ಇಲ್ಲ. ನಮ್ಮ ಕರ್ತವ್ಯಗಳು ನಮ್ಮ ಮುಂದೆ ಇದೆ, ಆ ಕರ್ತವ್ಯ ನಾವು ಮಾಡ್ತಾ ಇದ್ದೀವಿ. ಇವತ್ತು ಪಕ್ಷದ ಒಬ್ಬ ಕಾರ್ಯಕರ್ತರಾಗಿ ನಮ್ಮ ಜವಾಬ್ದಾರಿ, ನಮ್ಮ ಹೊಣೆಗಾರಿಕೆ, ನಮ್ಮ ಪಕ್ಷದ ಅಭ್ಯರ್ಥಿ ಕಂಟೆಸ್ಟ್ ಮಾಡ್ತಾರೆ, ಎಲ್ಲೆಲ್ಲಿ ಜವಾಬ್ದಾರಿ ಹಾಕಿದ್ದಾರೆ ನಮಗೆ ಆ ಕೆಲಸ ನಾವು ಮಾಡಿ ಪಕ್ಷದ ಅಭ್ಯರ್ಥಿಗೆ ಗೆಲ್ಲಿಸುವಂಥ ಕೆಲಸ ನಮ್ಮದು. ಯಾರು ಕರೆಯುವಂಥ ನೆಸಿಟಿ ಏನಿಲ್ಲ, ಅವರ ಕಾರ್ಯಕರ್ತರಿಗೆ ಬರಬೇಕಾಗ್ತದೆ. ನಾಳೆ ಅದಕ್ಕೆ ಮುಖ್ಯಮಂತ್ರಿಗಳು ನಮ್ಗೆ ರಿಜ್ವಾನ್ ಅವ್ರು ಕಳ್ಸಿಕೊಟ್ರಲ್ಲ, ನಾವು ಬಂದು ಅಲ್ಲ ಕೇಳಿ, ಅಲ್ಲಿ ನೀವು ಯಾರು ಕೂಡ ನಾನು ಬಂದ್ಬಿಟ್ಟು ಅಲ್ಲಿ ಇರೋಂಥ ಆಕ್ರೋಶ ಏನಿತ್ತು ಆದ್ರೂ ಕೂಡ ನಮ್ಗೆ ಗೊತ್ತಿತ್ತು ನಾವು ಯಾಕೆ ಬಂದಿದ್ದು ಅವತ್ತಂತ ಹೇಳಿದ್ರೆ, ಸಾದಿಕ್ ಪೈಲ್ವಾನ್ ಒಬ್ಬ ಕಾಂಗ್ರೆಸ್ ಪಕ್ಷದ ಮುಖಂಡ, ಒಬ್ಬ ನಿಷ್ಠಾವಂತ ಕಾರ್ಯಕರ್ತ. ಅವ್ರ ಮಗ ಯೂತ್ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿದ್ದಾರೆ, ಅವ್ರ ತಮ್ಮ ಅಯ್ಯೂಬ್ ಬ್ಲಾಕ್ ಪ್ರೆಸಿಡೆಂಟು. ಮುಖ್ಯಮಂತ್ರಿ ಏನು ಹೇಳಿದ್ರು ಗೊತ್ತಾ, ನೀವು ಹೋಗಿ ತೆಗಿದೆ ಇಲ್ಲಿ, ಅವ್ರಿಗೆ ಗೌರವ ಕೊಟ್ಟು ಬನ್ನಿ ಅಂತ ಹೇಳಂತ ನಮ್ಗೆ ಕಳ್ಸಿಕೊಟ್ರು. ನಾವು ಬಂದು ಅವ್ರಿಗೆ ಹೇಳಿ ಅದು ವಿಚಾರ ಹೇಳಿದ್ವಿ. ಅವ್ರು ತೆಗಿಲು ಚಿಂತೆ ಇಲ್ಲ, ನೀವು ಹೋಗಿ ಅವ್ರ ಮಾತಾಡಿ, ನಾನು ಕಳಿಸಿದೆ ಅಂತ ಹೇಳಂತ ಮಾತು ಸನ್ಮಾನ್ಯ ಸಿದ್ದರಾಮಯ್ಯ ಹೇಳಿ ನಮ್ಗೆ ಕಳ್ಸಿಕೊಟ್ರು. ಸೊ ಅದರಿಂದ ಈ ಚುನಾವಣೆ ಎಲ್ಲರೂ ಬರ್ತಾರೆ, ಏನು ತೊಂದರೆ ಇಲ್ಲ, ನಾವು ಇಲ್ಲಿ ಗೆಲ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡ್ತಾರೆ. ಹಾಂ, ನಿಮ್ಗೆ ಯಾಕೆ ನಮ್ಮ ಪಕ್ಷದ ಉಸಾಬರಿ? ನೀವು ನಿಮ್ಮ ಅಭ್ಯರ್ಥಿ ಕೆಲಸಕ್ಕೆ ಪ್ರಯತ್ನ ಮಾಡಿ. ಅದಕ್ಕೆ ಜನ ನಿಮ್ಗೆ ಮನೆ ಕೂಡಿಸಿದ್ರು, 66 BJP 66 ಸೀಟ್ ಕೊಟ್ಟು. ಈ ಥರ ಹೇಳಿಕೆಗಳು ನೋಡಿ, ಅದಕ್ಕೆ ನಿಮಗೆ ಮನೆ ಇದು ಮಾಡಿರೋದು. ನಾವು ನಮ್ಮ ಕಾರ್ಯಕ್ರಮಗಳನ್ನು, ನಮ್ಮ ಸಿದ್ಧಾಂತಗಳನ್ನು, ನಮ್ಮ ವಿಚಾರಧಾರೆ ಹಾಗೂ ನಮ್ಮ ಗ್ಯಾರಂಟಿಗಳ ಮೇಲೆ ಓಟ್ ಕೇಳ್ತೀವಿ ನಾವು. ನೀವು ಏನು ಮಾಡಿದ್ದು ಅದು ನೀವು ಕೇಳಿ. 12 ವರ್ಷ ಏನು ಮಾಡಿದ್ದು ಅದು ಹೇಳಿ. ನಿಮ್ಮ ಕೇಂದ್ರ ಮಂತ್ರಿಗಳು ಏನು ಮಾಡಿದ್ದಾರೆ, ಕರ್ನಾಟಕಕ್ಕೆ ಯಾವ ಥರ ಅನ್ಯಾಯವನ್ನು ತಡೆಯುವಂಥ ಶಕ್ತಿ ನಿಮಗಿಲ್ಲ, ಅದಕ್ಕೆ ಉತ್ತರ ಕೊಡಿ. ನೀವು ಕರ್ನಾಟಕದ ಬಗ್ಗೆ ಯೋಚನೆ ಮಾಡ್ತೀರಾ? ಕೇಂದ್ರದಲ್ಲಿ ಸುಳ್ಳುಗಳು ಹೇಳಿದ್ರಲ್ಲ, ಇವತ್ತೇನಾದರೂ ಪ್ರಪಂಚದಲ್ಲಿ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕಾದ್ರೆ ಅದು ಸಾಮಾನ್ಯ ನರೇಂದ್ರ ಮೋದಿ ಕೊಡಬೇಕು, ಅಷ್ಟು ಸುಳ್ಳು ಹೇಳಿದ್ದಾರೆ. ಅದಕ್ಕೆ ನಾವು ಉತ್ತರ ಹೇಳ್ತೀವಿ. ನಾವು ಮುಂದಿನ 10 ದಿನಗಳಲ್ಲಿ ಬಿಜೆಪಿನ ಬೆತ್ತಲೆ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಹೌದು, ನಾವು ನುಡಿದಂತೆ ನಡೆದಿದ್ದೀವಿ, ಅದಕ್ಕೆ ಓಟ್ ಕೇಳ್ತೀವಿ ನಾವು. ನೀವೇನು ಮಾಡಿದ್ದೀರಾ 12 ವರ್ಷ, ಅದು ಉತ್ತರ ಕೊಡಿ. ಬಿಜೆಪಿ ಬಂದವರು ಕೇಳಕ್ಕೆ ಹೇಳ್ತೀವಿ ನಾವು ಜನರಿಗೆ. ಎಲ್ಲೋಯ್ತು 15 ಲಕ್ಷ, ಎಲ್ಲೋಯ್ತು 2 ಕೋಟಿ ಉದ್ಯೋಗ, ಎಲ್ಲೋಯ್ತು ಡಬಲ್ ಇನ್ಕಮ್, ಎಲ್ಲೋಯ್ತು ಬೆಲೆ ಏರಿಕೆ ಹೆಂಗ್ ಕಡಿಮೆ ಮಾಡಿದ್ರಿ, ಏನ್ ಮಾಡಿದ್ರಿ? ಇವತ್ತು ಗ್ಯಾಸಿನ ಸಮಸ್ಯೆ ಏನಾಗಿದೆ ಇಡೀ ಪ್ರಪಂಚ ನೋಡ್ತಾ ಇದೆ, ನಮ್ಮ ರಾಜ್ಯ ಕೂಡ ನೋಡ್ತಾ ಇದೀವಿ ನಾವು. ಸೊ ಇದೆಲ್ಲ ಕೇಂದ್ರ ಸರ್ಕಾರದ ಇದೆಲ್ಲ ಸಾಧನೆಗಳು, ಇದೆಲ್ಲ ದುರಂತಗಳು, ದುರ್ದೈವಗಳು ಹೇಳ್ಬೇಕಾಗ್ತದೆ ನಾವು. ಅದರಿಂದ ಎಲ್ಲ ವಿಚಾರಗಳನ್ನು ನಾವು ಮುಂದಿನ 10 ದಿನ ಹೇಳೋಂಥ ಕೆಲಸ ನಾವು ಮಾಡ್ತೀವಿ. ನಮಗೆ ವಿಶ್ವಾಸ ಇದೆ. ಇವತ್ತು ಸನ್ಮಾನ್ಯ ಶಾಮನೂರ್ ಶಾಸಕ ಅವರು ಕಳೆದ 35 ವರ್ಷ ಈ ಜಿಲ್ಲೆಗೆ ಪ್ರಾಮಾಣಿಕವಾಗಿ ದುಡಿದಿದ್ದಾರೆ, ಕೆಲಸ ಮಾಡಿದ್ದಾರೆ, ಪಕ್ಷವನ್ನು ಕಟ್ಟಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ. ಅವರು ಮತ್ತೆ ಅವ್ರ ಮಗ ಮಲ್ಲಿಕಾರ್ಜುನ್ ಅವರು ಜನ ಕೆಲಸಕ್ಕೆ ಮನ್ನಣೆ ಕೊಡ್ತಾರೆ. ಇಲ್ಲಿ ನಾನು ಹೇಳ್ದಲ್ಲ, ಮನ್ನಣೆ ಕೊಟ್ಟು ಅವರಿಗೆ ಅತ್ಯಂತ ಹೆಚ್ಚಿನ ಮತಗಳಲ್ಲಿ ಗೆಲ್ಲಿಸ್ತಾ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ. Central government, they should be able to tell the people of Karnataka and India why this has happened. ಈಗ ನಮ್ಮ ಮುನಿಯಪ್ಪನವರು ಕೆಲವು ವಿಚಾರಗಳು ಹೇಳಿದ್ದಾರೆ, ಇಲ್ಲಿ ರಾಜ್ಯಕ್ಕೆ ಏನು ಸಮಸ್ಯೆ ಇದೆ, ಆದರೆ ಈ ಸಮಸ್ಯೆ ಪರಿಹಾರ ಮಾಡೋದು ಯಾರು? ಕೇಂದ್ರ ಸರ್ಕಾರ. ಇದಕ್ಕೆ ಉತ್ತರ ಅವ್ರು ಕೊಡಬೇಕು. ನಮ್ಮಿಂದ ಏನು, ನಮ್ಮ ರಾಜ್ಯ ಸರ್ಕಾರ ಇದನ್ನು ಏನು ಮಾಡಬೇಕಾಗುತ್ತೆ, ನಾವು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ. ಕಾದು ನೋಡಿ. ನೋಡಿ, ಇದು ನಾನು ಹೇಳಿದೆ ಆವಾಗಲೂ, 2ನೇ ಬಾರಿಗೆ ಹೇಳ್ತಾ ಇದ್ದೀನಿ ನಾನು. ಯಾರು ಕರೆಯೋದು ಬಿಡೋದು ಪ್ರಶ್ನೆ ಬರಲ್ಲ. ಪ್ರತಿಯೊಬ್ಬ ಕಾರ್ಯಕರ್ತ ಯಾರು ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳು ನಂಬಿ ಪಕ್ಷದಲ್ಲಿ ಕಾರ್ಯಕರ್ತ ಅಥವಾ ಮಂತ್ರಿ ಆಗಲಿ, MLA ಆಗಲಿ, MLC ಆಗಿ, ಬ್ಲಾಕ್ ಪ್ರೆಸಿಡೆಂಟ್, ಅವ್ನಿಗೆ ಜವಾಬ್ದಾರಿ ಕೊಟ್ಟ ಮೇಲೆ ಅವ್ರು ಬರೋದು ಅವ್ರ ಧರ್ಮ, ಅವರ ಕರ್ತವ್ಯ. ನಮ್ಮ ಕರೆದಿಲ್ಲ, ಅವ್ರು ಬಿಜಾ ಪಡ್ಕೊಂಡಿದ್ದಿಲ್ಲ, ಯಾವುದೂ ಇಲ್ಲ.
ಏನು ಮಲ್ಲಿಕಾರ್ಜುನ್ ನಮ್ಗೆ ಕರೆದ್ರ ಅವರು? ನಮ್ಮ ಕೆಲಸ ಇದು, ಜವಾಬ್ದಾರಿ ಹಾಗಿದ್ದಾರೆ, ನಾವು ಬರಬೇಕು, ಕೆಲಸ ಮಾಡಬೇಕು. ಕಾಂಗ್ರೆಸ್ನ ಅಧಿಕಾರ ಬೇಕು, ಕಾಂಗ್ರೆಸ್ ಚುನಾವಣೆ ಬರೋಕ್ಕಂತ ಕೆಲಸ ಮಾಡಬೇಕಲ್ವಾ? ನಾನು ಕರೆದಿಲ್ಲ, ಅವರು ಕರೆದಿಲ್ಲ, ಮುನ್ಸ್ಕೊಂಡಿದ್ದಾರೆ, ಇದೆಲ್ಲ ಹೇಳೋಂಥ ಪ್ರಶ್ನೆ ಅಲ್ಲ. ಪ್ರತಿಯೊಬ್ಬರು ಬರ್ತಾರೆ, ಚಿಂತೆ ಮಾಡೋಕೆ ಹೋಗ್ಬಿಡಿ. ಪ್ರತಿಯೊಬ್ಬ ಕಾರ್ಯಕರ್ತ ಮುಖಂಡರು ಕೂಡ ಈ ಚುನಾವಣೆ ಬರ್ತಾರೆ. ನಾಳೆ ಸಭೆ ಇದೆ, ಅದಾದಮೇಲೆ ಮೀಟಿಂಗ್ಸ್ ಇದೆ, ನಮ್ಮ ಬೂತ್ ಲೆವೆಲ್ ಮೀಟಿಂಗ್ಸ್ ಇದೆ, ವಾರ್ಡ್ ಲೆವೆಲ್ ಮೀಟಿಂಗ್ಸ್ ಇದೆ, ಮತ್ತು ಕ್ಯಾಂಪೇನ್ ಕಮಿಟಿ ಏನು ಸಭೆಗಳಿದೆ, ಸನ್ಮಾನ್ಯ CM ಬರುವಂಥ ಕಾರ್ಯಕ್ರಮ ಇರ್ಬೋದು, ಮತ್ತು KPC ಅಧ್ಯಕ್ಷ ಬರುವಂಥ ಕಾರ್ಯಕ್ರಮ ಇರ್ಬೋದು. ಈ ಎಲ್ಲ ಕಾರ್ಯಕ್ರಮಗಳು ನಾವು ರುಟೀನಾಗಿ ನಾಳೆಯಿಂದ ಪ್ಲಾನಿಂಗ್ ಮಾಡ್ತೀವಿ. ಮತ್ತು ನಮ್ಮ ಎಲ್ಲ ಮುಖಂಡರು, ಇಲ್ಲಿ ಯಾವ ಮುಖಂಡರು ಲೀಡರ್ಗಳಿಲ್ಲ, ಬಂದವರೆಲ್ಲ ಕಾರ್ಯಕರ್ತರು, ಎಲ್ಲರೂ ಬೂತ್ ಲೆವೆಲಲ್ಲಿ ಮನೆ ಮನೆಗೆ ಹೋಗಿ ಓಟ್ಕೊಳ್ಳೋಂಥ ಕೆಲಸ ಮಾಡ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಸರ್ಕಾರ ಸಾಧನೆ, ಆ ವೇದಿಕೆಗಳು ಏನು ಹೇಳಬೇಕು ಅದೆಲ್ಲ ವೇದಿಕೆಗಳು ನಾವು ಹೇಳ್ತೀವಿ. ನಮ್ಮ ಸಾಧನೆ ಹಾಗೂ BJPಯ ದೌರ್ಬಲ್ಯ, ಅವ್ರು ಯಾವ ರೀತಿ ಆ ಥರ ಜನರಿಗೆ ಮೋಸ ಮಾಡ್ತಾರೆ ಆ ವಿಚಾರ ಕೂಡ ಹೇಳ್ತೀವಿ. ನಮಗೂ ಪ್ರಶ್ನೆ ಕೇಳಲಿ, ನಾವು ಕೇಳೋಂಥ ಧೈರ್ಯ ಇದೆ ನಮ್ಮ ಹತ್ರ, ನಾವು ಹೇಳೋಂಥ, ಯಾಕಂದ್ರೆ ನಾವು ನಡೆದಿದ್ದೀವಿ, ಎಲ್ಲ ಕಾರ್ಯಕ್ರಮ ನಮ್ಮ ತಂದಿದ್ದೀವಿ, ಅದಕ್ಕೆ ನಾವು ಹೇಳ್ತೀವಿ, ಅವ್ರು ಬೇಕಾದ ಪ್ರಶ್ನೆ ಕೇಳಲಿ. ಸೊ ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ಕೂಡ ಕೇಳೋಂಥ ಕೆಲಸ ಮಾಡಬೇಕು. ನಾವು ಕೇಳಿಸ್ತೀವಿ, ನಾವು ಕೇಳ್ತೀವಿ, ಅದಕ್ಕೆ ತಕ್ಕ ಉತ್ತರ BJP ಕೊಡಬೇಕು. ನಾಳೆ ಇಲ್ಲೇ ಮೀಟಿಂಗ್ ಇದೆ ನಾಳೆ, ಇದು ಹೈ ಲೆವೆಲ್ ನಾಳೆ ಫಸ್ಟ್ ಮೀಟಿಂಗ್ ಇದೆ. ಅದರಲ್ಲೆಲ್ಲ ಶಾಸಕರು, ಮಂತ್ರಿಗಳು, ಮತ್ತು ಬೋರ್ಡ್ ಚೇರ್ಮನ್ಸು, MLCಗಳು, ಮತ್ತು ಸೀನಿಯರ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳು ಈ ಸಭೆ ಸುಮಾರು 250-300 ಜನ ಇದ್ದಾರೆ. ಇದು ಹೈ ಲೆವೆಲ್ ಫಸ್ಟ್ ಮೀಟಿಂಗ್ ಇದೆ. ಅದಾದಮೇಲೆ ಎಲ್ಲ ಬೂತ್ ಲೆವೆಲಲ್ಲಿ ನಮ್ಮ ಕಾರ್ಯಕರ್ತರು ಇವತ್ತು ಕೆಲಸ ಮಾಡ್ತಾರೆ. ಸೊ ಒಟ್ಟಾರೆ ಎಲ್ಲ ಬೂತ್ಗಳಲ್ಲಿ ನಮ್ಮ ಪಕ್ಷದ ಮುಖಂಡರು ಯಾವ ಜವಾಬ್ದಾರಿಗೆ, ಒಂದು ಬೂತ್ ಆಗಲಿ 2 ಬೂತ್ ಆಗಲಿ, ಎಲ್ಲರೂ ಕೂಡ ಕೆಲಸ ಮಾಡೋಕ್ಕೆ ಬರ್ತಾ ಇದ್ದಾರೆ. ಎಲ್ಲ ಕೂಡ ಅವರ ಕರ್ತವ್ಯಗಳು ಮಾಡ್ತಾರೆ. ಅದೇ ಈಗ 1-2 CM ಬರ್ತಾರಲ್ಲ, ಅವಾಗ ಒಂದು ರೋಡ್ ಶೋ ಇಲ್ಲಿ ರೂರಲ್ ಸೈಡ್ ಅಲ್ಲಿ, ಒಂದು ಅಲ್ಲಿ ರೋಡ್ ಶೋ ಹುನ್ನಾರ ಷಡ್ಯಂತ್ರ ಮಾಡ್ತಾರೆ. ಅದು ಭಾರತೀಯ ಜನತಾ ಪಾರ್ಟಿಗೆ ಸಪೋರ್ಟ್ ಮಾಡ್ಬೇಕಂತ ಆ ರೀತಿ ಮಾಡುತ್ತೆ ಅಂತ ನಾವು ಹೇಳ್ಬೇಕಾಗ್ತದೆ. ಇಬ್ರಾಹಿಂ ಯಾವ ಪಕ್ಷಕ್ಕೆ ಪ್ರಚಾರ ಮಾಡಕ್ಕೆ ಬಂದಿದ್ರು? ಯಾವ ಪಾರ್ಟಿಗೆ, ಯಾವ ಪಕ್ಷದ ಬೇಕು ನಮ್ಗಂತೂ ಗೊತ್ತಿಲ್ಲ. ಗೊತ್ತಿಲ್ಲ ನನಗೆ ಯಾವ ಪಕ್ಷ ಪ್ರಚಾರ ಆಗಿ ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ. ಯಾರು ಹೇಳಿದ್ರು ಬಂದೋದು ಅಂತ, ಬಟ್ ಯಾವ ಪಕ್ಷಕ್ಕೆ ಪ್ರಚಾರ ಮಾಡಕ್ಕೆ ಹೋಗಿದ್ದು ನನಗಂತೂ ಗೊತ್ತಿಲ್ಲ. ಕೌಂಟಿಂಗ್ ಮೇ 3 ಅಲ್ವಾ? ಮೇ 4 ಗೊತ್ತಾಗತ್ತೆ. ಅವ್ರಿಗೆ ವಿಜಯೋತ್ಸವ ಕರಿತೀವಿ ನಾವು. ನಾನು ಕ್ರಿಕೆಟ್ ಆಡೋದು ಇಲ್ಲ, ಕ್ರಿಕೆಟ್ ನೋಡೋದು ಇಲ್ಲ. ಯಾವತ್ತಾದ್ರೂ ಹೋಗ್ತೀವಿ, ಯಾವಾಗ್ಲೂ. ಧನ್ಯವಾದ.